ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವು ಮಾಡುವಂಥ ವಾಟ್ಸಪ್ ಮೆಸೇಜಸ್ಗಳು ವಾಟ್ಸಪ್ ಅವರು ನೋಡ್ತಾರಾ? ನೀವು ಮಾಡುವಂಥ ವೀಡಿಯೋ ಕಾಲ್ಸ್ಗಳು, ಫೋಟೋಸ್ಗಳು, ನೀವೇನು ಸೆಂಡ್ ಮಾಡ್ತೀರಾ, ವೀಡಿಯೋಸ್ಗಳು ಏನು ಸೆಂಡ್ ಮಾಡ್ತೀರಾ, ಇದನ್ನೆಲ್ಲ ವಾಟ್ಸಪ್ ಅವ್ರು ನೋಡ್ತಾರಾ ನೋಡಲ್ವಾ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕೆಂತಂದರೆ ನೀವು ತಿಳ್ಕೊಂಡಷ್ಟು ನಿಮಗೆ ಸೇಫ್. ಓಕೆ, ದಯವಿಟ್ಟು ವೀಡಿಯೋಸ್ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಆ್ಯಂಡ್ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋನ ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗಬೇಕು. ಓಕೆ, ಗೊತ್ತಾಗಬೇಕು ಅಂತಂದರೆ ನೀವು ಶೇರ್ ಮಾಡಬೇಕು. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ತುಂಬ ಜನ ವಾಟ್ಸಪ್ಪಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀರಾ, ಮೆಸೇಜಸ್ಗಳು ಮಾಡ್ತಾ ಇರ್ತೀರಾ, ವೀಡಿಯೋ ಕಾಲ್ಗಳನ್ನ ಮಾಡ್ತಾ ಇರ್ತೀರಾ, ಫೋಟೋಸ್ ವೀಡಿಯೋಸ್ ಇವನ್ನೆಲ್ಲ ಸೆಂಡ್ ಮಾಡ್ತಾ ಇರ್ತೀರಾ. ಇದನ್ನೆಲ್ಲ ವಾಟ್ಸಪ್ ಅವರು ನೋಡ್ತಾರಾ? ಆ್ಯಂಡ್ ಯಾರಾದರೂ ಹ್ಯಾಕರ್ ಎಂಟ್ರಿ ಆದರೆ ಇದನ್ನೆಲ್ಲ ನೋಡೋದಕ್ಕೆ ಸಾಧ್ಯನಾ ಅಂತ ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲು ನಾನು ಮೆಸೇಜಿಂದ ಶುರು ಮಾಡ್ತೀನಿ. ಈಗ ನೀವು ವಾಟ್ಸಪ್ ಅಂತಂದರೆ ಏನು, ಸಿಂಪಲ್. ನೀವು ಮೆಸೇಜಸ್ಗಳನ್ನ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಮಾಡ್ತಾ ಇರ್ತೀರಾ ವಾಟ್ಸಪ್ಪಲ್ಲಿ. ಇವಾಗ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಚಾಟ್ ಮಾಡ್ತಾ ಇರ್ತೀರಾ. ಹಾಯ್ ಬ್ರೋ, ಹೇಗಿದ್ದೀರಾ, ಊಟ ಆಯಿತಾ, ತಿಂಡಿ ಆಯಿತಾ, ಏನು ಸಮಾಚಾರ, ಅದು ಇದು ಅಂತ ಮೆಸೇಜಸ್ಗಳನ್ನ ಮಾಡ್ತಾ ಇರ್ತೀರಾ. ಈ ಮೆಸೇಜಸ್ಗಳು ಏನು ಮಾಡ್ತೀರಾ, ಇದನ್ನು ವಾಟ್ಸಪ್ ಅವ್ರು ನೋಡ್ತಾರಾ ಇಲ್ವಾ ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಖಂಡಿತವಾಗಲೂ ಇದ್ರ ಬಗ್ಗೆ ಹೇಳೋದಾದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಮೆಸೇಜಸ್ಗಳನ್ನ ವಾಟ್ಸಪ್ ಅವರು ಇದನ್ನು ನೋಡೋದಕ್ಕೆ ಆಗೋದಿಲ್ಲ, ಆಯಿತಾ? ಆದರೆ ನೀವು ಮಾಡುವಂಥ ಮೆಸೇಜಸ್ಗಳು ಸರ್ವರಲ್ಲಿ ಸೇವ್ ಆಗಿರುತ್ತೆ. ಯಾವಾಗ ಸೇವ್ ಆಗುತ್ತೆ ಅಂತಂದರೆ, ಇವಾಗ ನಾನು ನನ್ನ ಫ್ರೆಂಡಿಗೆ ಯಾರಿಗೊಬ್ರಿಗೂ ಮೆಸೇಜ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಒಂದು ಎಕ್ಸಾಂಪಲ್, ನನ್ನ ಸಬ್ಸ್ಕ್ರೈಬರ್ಸ್ ಯೋಗೇಶ್ ಅಂತ. ಓಕೆ, ತಗೋತಾ ಇರ್ತೀನಿ ಅವಾಗ ಹೆಸರನ್ನ. ಇಂಥ ಯೋಗೇಶ್, ಈಗ ನಾನು ಯೋಗೇಶ್ ಹತ್ರ ನನ್ನದು ಫೋನ್ ನಂಬರ್ ಇದೆ. ನಾನು ಅವ್ರಿಗೆ ಹಾಯ್ ಅಂತ ಮೆಸೇಜ್ ಮಾಡಿದೆ, ಹಾಯ್ ಬ್ರೋ ಹೇಗಿದ್ದೀರಾ ಅಂತ. ಯೋಗೇಶ್ ಅವರು ನೆಟ್ ಆನ್ ಮಾಡ್ಕೊಂಡಿಲ್ಲ. ನೆಟ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಆ ಒಂದು ಮೆಸೇಜ್ ಸರ್ವರಲ್ಲಿ ಸೇವ್ ಆಗಿರುತ್ತೆ. ಓಕೆ, ಅವರು ನೆಟ್ ಆನ್ ಮಾಡ್ಕೊಂಡು ಅವ್ರಿಗೆ ರಿಸೀವ್ ಆಗುತ್ತೆ ನೋಡಿ. ಆ ರಿಸೀವ್ ಆದ ತಕ್ಷಣ ಇಲ್ಲಿ ಸರ್ವರಲ್ಲಿ ಡಿಲೀಟ್ ಆಗಿಬಿಡುತ್ತೆ. ಅರ್ಥ ಆಯಿತಾ? ಅಂತಂದರೆ ನೀವು ಮಾಡುವಂಥ ಮೆಸೇಜಸ್ಗಳು ಯಾವಾಗ ಡಿಲಿವರ್ ಆಗಿರಲ್ವೋ, ಆವಾಗ ಸರ್ವರಲ್ಲಿ ಸೇವ್ ಆಗಿರುತ್ತೆ. ಅವ್ರಿಗೆ ಡಿಲಿವರ್ ಆದಮೇಲೆ ಅದು ಸರ್ವರಲ್ಲಿ ಡಿಲೀಟ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ಈ ಥರ ಮೆಸೇಜಸ್ಗಳು ಸೇವ್ ಆಗುತ್ತೆ ವಾಟ್ಸಪ್ಪಲ್ಲಿ. ಆದರೆ ಇದನ್ನು ಯಾರೂ ಕೂಡ ನೋಡೋದಕ್ಕಾಗಲ್ಲ. ಓಕೆ, ಸರ್ವರಲ್ಲಿ ಸೇವ್ ಆಗಿದ್ರೂ ಕೂಡ ವಾಟ್ಸಪ್ ಅವರು ಕೂಡ ನೋಡೋದಕ್ಕಾಗಲ್ವಂತೆ. ಇದು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಓಕೆ, ಅಲ್ಲಿಗೆ ನಿಮ್ಮೊಂದು ಮೆಸೇಜಸ್ಗಳು ಸೇಫ್. ನೀವು ಮಾಡುವಂಥ ವಾಟ್ಸಪ್ಪಲ್ಲಿ ಮೆಸೇಜಸ್ಗಳು ತುಂಬ ಸೇಫ್. ಹೆದರ್ಕೊಬಿಡಿ, ನಿಮ್ಗೆ ಏನು ಬೇಕು ಮೆಸೇಜಸ್ಗಳನ್ನ ಅದನ್ನ ನೀವು ಮಾಡ್ಕೊಳ್ಳಿ. ಓಕೆ, ಇವಾಗ ಎರಡನೇದಕ್ಕೆ ಹೋಗೋಣ. ಯಾವುದು ಎರಡನೇದು? ಫೋಟೋಸ್, ವೀಡಿಯೋಸ್. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಲಾಸ್ಟಲ್ಲಿ ವೀಡಿಯೋ ಕಾಲ್ ಬಗ್ಗೆ ಮಾತಾಡ್ತೀನಿ, ವೀಡಿಯೋ ಕಾಲ್, ವಾಯ್ಸ್ ಕಾಲ್ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ತುಂಬ ಜನ ಅದನ್ನೇ ಮಾಡ್ತಾ ಇರ್ತೀರಾ, ಅದಕ್ಕೋಸ್ಕರ. ಫೋಟೋಸ್, ವೀಡಿಯೋಸ್ಗಳು ನೋಡಿ. ಇವಾಗ ನೀವು ಏನೋ ಒಂದು ನೋಡ್ತೀರಾ, ಇಷ್ಟ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಕಳಿಸ್ಬೇಕು. ಫೋಟೋ ತೆಗಿತೀರಾ, ಕಳಿಸ್ತೀರಾ, ಅಥವಾ ಗ್ಯಾಲರಿಯಲ್ಲಿ ಇರುತ್ತೆ ಫೋಟೋ, ಅದನ್ನು ಮಾರ್ಕ್ ಮಾಡ್ಕೊಂಡು ಸೆಂಡ್ ಮಾಡ್ತೀರಾ. ಈ ಫೋಟೋಸ್ಗಳು, ವೀಡಿಯೋಸ್ಗಳು ನೀವೇನು ಸೆಂಡ್ ಮಾಡ್ತೀರಾ ಅದನ್ನು ವಾಟ್ಸಪ್ ಅವರು ನೋಡೋದಕ್ಕೆ ಸಾಧ್ಯನಾ ಅಂತ ನೀವು ನನ್ನ ಕೇಳೋದಾದರೆ, ಖಂಡಿತವಾಗ್ಲೂ ಇದೂ ಕೂಡ ಸಾಧ್ಯ ಇಲ್ಲ. ಆದರೆ ಇದು ವಾಟ್ಸಪ್ ಸರ್ವರಲ್ಲಿ ಸೇವ್ ಆಗಿರುತ್ತೆ. ಓಕೆ, ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. ವಾಟ್ಸಪ್ ಸರ್ವರಲ್ಲಿ ಸೇವ್ ಆಗಿರುತ್ತೆ, ಡಿಲೀಟ್ ಆಗಲ್ಲ. ಆ ಒಂದು ಫೋಟೋಸ್, ವೀಡಿಯೋಸ್ಗಳು ಆ ಒಂದು ವ್ಯಕ್ತಿಗೆ ಡಿಲಿವರ್ ಆದ್ರೂ ಕೂಡ ಇದು ಡಿಲೀಟ್ ಆಗೋದಿಲ್ಲ, ಆಯಿತಾ? ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವಾಗ ನಿಮ್ಗೆ ಯಾರೋ ಒಬ್ಬರು ಫೋಟೋಸ್ ಕಳಿಸಿರ್ತಾರೆ ಅಂತ ಅಂದ್ಕೊಳ್ಳಿ. ಆ ಒಂದು ಫೋಟೋನ ನೀವು ನೋಡ್ತೀರಾ, ಡೌನ್ಲೋಡ್ ಮಾಡ್ಕೊಳ್ತೀರಾ. ನೋಡಾದ್ಮೇಲೆ ನೀವು ಗ್ಯಾಲರಿ ಡಿಲೀಟ್ ಮಾಡಿಬಿಡ್ತೀರಾ. ಗ್ಯಾಲರಿಲಿ ನೀವು ಡಿಲೀಟ್ ಮಾಡಿದ್ರೂ ಕೂಡ ನೀವು ಮತ್ತೆ ಆ ಒಂದು ವಾಟ್ಸಪ್ ಚಾಟ್ಗೆ ಹೋಗ್ಬಿಟ್ಟು ಮತ್ತೆ ನೀವು ಡೌನ್ಲೋಡ್ ಕ್ಲಿಕ್ ಮಾಡ್ತು ಅಂತಂದರೆ ಆ ಒಂದು ಫೋಟೋ ಅಥವಾ ಆ ಒಂದು ವೀಡಿಯೋ ಡೌನ್ಲೋಡ್ ಆಗುತ್ತೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಬಿಡ್ಬೋದು ಆ ಒಂದು ಫೋಟೋಸ್, ಆ ಒಂದು ವೀಡಿಯೋಸ್ಗಳು ಸರ್ವರಲ್ಲಿ ಹಂಗೆ ಸೇವ್ ಆಗಿರುತ್ತೆ ಅಂತ. ಓಕೆ, ನೀವು ಕಳಿಸುವಂಥ ಫೋಟೋಸ್, ವೀಡಿಯೋಸ್ಗಳು ಸರ್ವರಲ್ಲಿ ಸೇವ್ ಆಗಿ ಹಂಗೆ ಇರುತ್ತೆ. ಆದ್ದರಿಂದ ಜಾಸ್ತಿ ಫೋಟೋಸ್, ವೀಡಿಯೋಸ್ಗಳನ್ನ ನೀವು ಶೇರ್ ಮಾಡೋದಕ್ಕೆ ಹೋಗ್ಬಿಡಿ. ಓಕೆ, ಶೇರ್ ಮಾಡಿದ್ರು ಏನು ತೊಂದರೆ ಇಲ್ಲ, ಸರ್ವರಲ್ಲಿ ಸೇಫ್ ಆಗಿರುತ್ತೆ, ಆಯಿತಾ? ಇತ್ತೀಚಿನ ದಿನಗಳಲ್ಲಿ ಒಂದು 3 ರಿಂದ 4 ವಾರ ನೀವು ಬಿಟ್ಬಿಟ್ಟು ವಾಟ್ಸಪ್ ಚಾಟ್ಗೆ ಹೋಗ್ಬಿಟ್ಟು ನೀವು ಹಳೇ ಫೋಟೋಸ್ಗಳು ಡೌನ್ಲೋಡ್ ಮಾಡಿರ್ತೀರಿ ನೋಡಿ. ಆ ಡಿಲೀಟ್ ಆಗಿರೋನ್ನ ನೀವು ಮತ್ತೆ ರೀಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಆಗೋಲ್ಲ. ಅಂತಂದರೆ ನೀವು 3 ರಿಂದ 4 ವಾರ ಬಿಟ್ಟಾದಮೇಲೆ ನೀವು ಕಳಿಸಿರುವಂಥ ಫೋಟೋಸ್ಗಳು ಅಥವಾ ವೀಡಿಯೋಸ್ಗಳು ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಓಕೆ, ಆವಾಗ ಸರ್ವರಿಂದ ರಿಮೂವ್ ಮಾಡಿಬಿಡ್ತಾರೆ. ಆದರೆ 1 ರಿಂದ 2 ವಾರದೊಳಗೆ ಆ ಒಂದು ಫೋಟೋಸ್ ಅಥವಾ ವೀಡಿಯೋಸ್ಗಳು ಹಂಗೆ ಇರ್ತವೆ ಸರ್ವರಲ್ಲಿ. ಓಕೆ, ಯಾವುದು ಸರ್ವರಲ್ಲಿ ಹಂಗೆ ಉಳ್ಕೊಳ್ಳುತ್ತೆ ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫೋಟೋಸ್, ವೀಡಿಯೋಸ್ಗಳು ಹಂಗೆ ಇರ್ತವೆ ಸರ್ವರಲ್ಲಿ ಒಂದು 3 ರಿಂದ 4 ವಾರ ತನಕ. ಓಕೆ, ಇವಾಗ ನೆಕ್ಸ್ಟ್ ಬರ್ತೀನಿ. ಯಾವುದು? ವೀಡಿಯೋ ಕಾಲ್, ವಾಯ್ಸ್ ಕಾಲ್, ಇವೆಲ್ಲ. ತುಂಬ ಜನ ವೀಡಿಯೋ ಕಾಲ್ನ ಮಾಡ್ತಾ ಇರ್ತೀರಾ, ವಾಯ್ಸ್ ಕಾಲ್ ಮಾಡ್ತಾ ಇರ್ತೀರಾ ವಾಟ್ಸಪ್ಪಲ್ಲಿ, ತುಂಬ ಸೇಫ್ ಇರುತ್ತೆ ಅಂದ್ಕೊಂಡು. ಖಂಡಿತವಾಗ್ಲೂ ಸೇಫೇ ಇದು. ಓಕೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ವೀಡಿಯೋ ಕಾಲ್ ಮತ್ತು ವಾಯ್ಸ್ ಕಾಲ್ನ ಯಾವುದೇ ಕಾರಣಕ್ಕೂ ವಾಟ್ಸಪ್ ಅವರು ನೋಡೋದಕ್ಕಾಗಲ್ಲ. ಇದು ಕೂಡ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಆ್ಯಂಡ್ ಇದನ್ನು ಯಾವುದೇ ಕಾರಣಕ್ಕೂ ಅವರು ಸರ್ವರಲ್ಲಿ ಸೇವ್ ಮಾಡ್ಕೊಳ್ಳಲ್ಲ. ನೀವುಂಟು, ಅವರುಂಟು, ನಿಮ್ಮ ಇಷ್ಟ. ನೀವೇನಾದರೂ ಮಾತಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ವಾಟ್ಸಪ್ ವೀಡಿಯೋ ಕಾಲಲ್ಲಿ. ಓಕೆ, ಇದನ್ನು ಕೂಡ ವಾಟ್ಸಪ್ ಅವರು ನೋಡೋದಿಲ್ವಂತೆ. ಇದಿಷ್ಟು ವಾಟ್ಸಪ್ ಅವರು ಏನೆಲ್ಲ ನೋಡಲ್ಲ ಅಂತ
ಓಕೆ, ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ವಾಟ್ಸಪ್ ಅವರು ನಮ್ಮ ಬಗ್ಗೆ ಏನು ನೋಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು 3 ದಿನನಾದರೂ ವೆಯ್ಟ್ ಮಾಡಲೇಬೇಕು. ಯಾಕೆ ಗೊತ್ತಾ, ನಾನು ಸುಮ್ಮನೆ ವೆಯ್ಟ್ ಮಾಡಿಸ್ತಾಯಿಲ್ಲ ನಿಮ್ಮನ್ನ. ಸೊ ವಾಟ್ಸಪ್ಪಲ್ಲಿ ಒಂದು ಫೀಚರ್ ಇದೆ. ಸೊ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತಂದರೆ ನಮ್ಮೊಂದು ವಾಟ್ಸಪ್ಪಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮದು ಏನು ನೋಡ್ತಾ ಇದ್ದಾರೆ ವಾಟ್ಸಪ್ ಅವರು ಅಂತ ತಿಳ್ಕೊಬೇಕು ಅಂತಾರೆ 3 ದಿನ ಅವರು ತಯಾರು ಮಾಡಿ ನಮಗೆ ಡೇಟಾ ಕಳಿಸ್ತಾರೆ. ಅದಾದಮೇಲೆ ನಾವು ನೋಡೋದಕ್ಕೆ ಸಾಧ್ಯ. ನಾನು ಇವತ್ತು ರಿಕ್ವೆಸ್ಟ್ ಮಾಡಿದ್ದೀನಿ, ಅದನ್ನು ಹೆಂಗೆ ರಿಕ್ವೆಸ್ಟ್ ಮಾಡೋದು ಅಂತಲೂ ಕೂಡ ನಾನು 3 ದಿನ ಆದಮೇಲೆ ಅದು ಬಂದಮೇಲೆ ನಾನು ನಿಮ್ಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆವಾಗ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ನೋಡ್ಬೋದು. ಓಕೆ, ನಿಮ್ಮ ವಾಟ್ಸಪ್ಪಲ್ಲಿ ಏನೇನು ವಾಟ್ಸಪ್ ಅವ್ರು ನೋಡಿದ್ದಾರೆ ಅಂತ, ಆಯಿತಾ, ಅಂದರೆ ಏನೇನೆಲ್ಲ ನೋಡೋದಕ್ಕೆ ಸಾಧ್ಯ ಅನ್ನೋದನ್ನ ಅವರು ಒಂದು ಡೇಟಾ ಕಳಿಸ್ತಾರೆ. ಅದಾದಮೇಲೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಸದ್ಯಕ್ಕೆ ಇವಾಗ ವಾಟ್ಸಪ್ ಅವರು ನಿಮ್ಮ ಒಂದು ಮೆಸೇಜಸ್ಗಳು ಆ್ಯಂಡ್ ವೀಡಿಯೋ ಕಾಲ್ಸ್ಗಳು, ಫೋಟೋಸ್ ವೀಡಿಯೋಸ್ಗಳು ಇವನ್ನ ಯಾವುದನ್ನು ಕೂಡ ನೋಡೋದಕ್ಕಾಗಲ್ಲ. ಜಸ್ಟ್ ಫೋಟೋಸ್ ವೀಡಿಯೋಸ್ಗಳು ಮಾತ್ರ ಸರ್ವರಲ್ಲಿ ಡೌನ್ಲೋಡ್ ಆಗಿರುತ್ತೆ. ಆದರೆ ಅದನ್ನು ಕೂಡ 3-4 ವಾರ ಆದಮೇಲೆ ಅದನ್ನು ಕೂಡ ಡಿಲೀಟ್ ಆಗಿಬಿಡುತ್ತೆ. ಓಕೆ, ಸೊ ಆದಷ್ಟು ಬೇಗ ವಾಟ್ಸಪ್ ಅವರು ಏನು ನೋಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ವೀಡಿಯೋ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಇವಾಗಲೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ವಾಟ್ಸಪ್ ಯೂಸ್ ಮಾಡೋರ ಜೊತೆ ಶೇರ್ ಮಾಡಿ. ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗ್ತೀನಿ ಡ್ರಾಪ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.